Hello everyone. In today's class, let us study about some important theorems on Hilbert space. We know the basically a parallelogram law. Basically, the parallelogram law states that the sum of the squares of the sides of a parallelogram equals to the sum of the squares of the diagonals, which is normally. But in Hilbert space, the parallelogram law states that for any two vectors x and y in a Hilbert space, then norm of x plus y the whole square plus norm of x minus y the whole square equal to 2 times norm x square plus norm y square. Let us go for the proof. For any two vectors x and y which belongs to x, which is the Hilbert space, we get norm of x plus y the whole square is equal to, by the definition of Hilbert space or inner product, this will be x plus y the whole square can be written as inner product of x plus y comma x plus y. ನೋಡಿ ಇಲ್ಲಿ ಬರೆಯುವಾಗ x ಪ್ಲಸ್ ಆಗಬೇಕು, ಇದು ಮೈನಸ್ ಆಗಿಬಿಟ್ಟಿದೆ, ಸರಿ ಮಾಡ್ಕೊಳ್ಳಿ. ಸೊ ನಾವು ಟರ್ಮ್ ಬೈ ಟರ್ಮ್ ಸಪರೇಟ್ ಮಾಡಿದಾಗ ಎಕ್ಸ್ ಕಾಮ ಎಕ್ಸ್ ಆರ್ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ವೈ, ಎಕ್ಸ್ ಕಾಮ ವೈ ಕಾಮ ಎಕ್ಸ್ ಪ್ಲಸ್ ವೈ ಈ ಥರ ಆಯಿತು. ಸೊ ಅಗೇನ್ ಈಗ ಪುನಃ ಸಪ್ರೇಟ್ ಮಾಡಿದಾಗ ಎಕ್ಸ್ ಕಾಮ ವೈ, ಎಕ್ಸ್ ಕಾಮ ಹಿಯರ್ ನೋಡಿ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ವೈ ಏನಿದೆಯೋ ಅದನ್ನು ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು. ಅದಾದಮೇಲೆ ವೈ ಕಾಮ ಎಕ್ಸ್ ಪ್ಲಸ್ ವೈ ಅನ್ನು ಸಪ್ರೇಟ್ ಮಾಡಬೇಕು. ಎಕ್ಸ್ ಕಾಮ ಎಕ್ಸ್ ಪ್ಲಸ್ ವೈ ಅನ್ನು ಸಪ್ರೇಟ್ ಮಾಡಿದಾಗ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ಎಕ್ಸ್ ಕಾಮ ವೈ ಆಯಿತು. ಓಕೆ, ಇದನ್ನು ವೈ ಕಾಮ ವೈ ಆಯಿತು. ಎಕ್ಸ್ ಕಾಮ ಎಕ್ಸ್ ಅಂತಂದರೆ ನಾರ್ಮ್ ಎಕ್ಸ್ ದ ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ ವೈ, ಎಕ್ಸ್ ಕಾಮ ವೈ ಪ್ರಾಡಕ್ಟ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಾಮ ಎಕ್ಸ್ ಬಂತು. ವೈ ಕಾಮ ವೈ ಅಂತಂದರೆ ನಾರ್ಮ್ ವೈ ಸ್ಕ್ವೇರ್. ಓಕೆ, ಸೊ ಅಗೇನ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ತೀವಿ. ಸೊ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಮೈನಸ್ ವೈ ಕಾಮ ಎಕ್ಸ್ ಮೈನಸ್ ವೈ ಇನ್ನರ್ ಪ್ರಾಡಕ್ಟ್ ಆಫ್ ದಿಸ್. ಸೊ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಕ್ಸ್ ಕಾಮ ಎಕ್ಸ್, ಎಕ್ಸ್ ಕಾಮ ಮೈನಸ್ ವೈ, ಅಥವಾ ನೀವು ಡೈರೆಕ್ಟಾಗಿ ಮಾಡ್ಬೋದು ಅಂತಂದರೆ ಎಕ್ಸ್ ಕಾಮ ಎಕ್ಸ್ ಮೈನಸ್ ವೈ ಮೈನಸ್ ವೈ ಕಾಮ ಎಕ್ಸ್ ಮೈನಸ್ ವೈ ಈ ಥರ ಮಾಡ್ಬೋದು. ನೀವು ಇಲ್ಲ ಡೈರೆಕ್ಟ್ಲಿ ಹೇಗೆ ಮಾಡ್ತೀವಿ ಅಂತಂದರೆ ಎಲ್ಲ ಟರ್ಮ್ಸನ್ನು ಸಪ್ರೇಟ್ ಮಾಡಿ ಒಂದೇ ಸಲ ಬರಿಬೋದು. ದಟ್ ಆಲ್ಸೋ ಪಾಸಿಬಲ್. ಎಕ್ಸ್ ಕಾಮ ಎಕ್ಸ್ ಅಂತಂದರೆ ನಾರ್ಮ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಕಾಮ ವೈ ಮೈನಸ್ ವೈ ಕಾಮ ಎಕ್ಸ್ ಪ್ಲಸ್ ನಾರ್ಮ್ ವೈ ದ ಹೋಲ್ ಸ್ಕ್ವೇರ್, ಇಕ್ವೇಷನ್ 2 ಅಂತ ಇದನ್ನು ನೇಮ್ ಮಾಡಿ. ಫ್ರಮ್ ಇಕ್ವೇಷನ್ 1 ಆ್ಯಂಡ್ 2 ಎರಡೂದನ್ನು ಆ್ಯಡ್ ಮಾಡಿದಾಗ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಈ ಎಕ್ಸ್ ಸ್ಕ್ವೇರ್ ಮತ್ತು ಈ ವೈ ಸ್ಕ್ವೇರ್ ಉಳಿಯುತ್ತೆ ಎರಡೂದ್ರಲ್ಲೂ. ಬಾಕಿ ಎರಡು ಟರ್ಮು ಏನಾಗುತ್ತೆ ನಮಗೆ ಮೈನಸ್ ಆಗುತ್ತೆ. So we left with this. This is called as parallelogram law. In a Hilbert space, the norm induced by the inner product satisfies the parallelogram. This is not true in general in Banach space. That is, the norm in a Banach space need not necessarily satisfies the parallelogram law. Okay. Hilbert space ಅಲ್ಲಿ ಇನ್ನರ್ ಪ್ರಾಡಕ್ಟ್ ನಾರ್ಮ್ ನಾವು ಯಾವುದೇ ರೀತಿ ನಾರ್ಮನ್ನು ಡಿಫೈನ್ ಮಾಡಿದ್ರೂ ಅದು ಪ್ಯಾರಲೋಗ್ರಾಮ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಬನಾಚ್ ಸ್ಪೇಸಲ್ಲಿ ಅದು ಪ್ಯಾರಲೋಗ್ರಾಮ್ ಲಾನ ಅಂದರೆ ಯಾವುದೇ ನೀವು ನಾರ್ಮನ್ನು ಡಿಫೈನ್ ಮಾಡಿದ್ರೂ ಅದು ಸ್ಪೆಸಿಫೈ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಇನ್ ಅ ಬನಾಚ್ ಸ್ಪೇಸ್ L1 raised to n where n greater than 1, the parallelogram law is not true. ಈ ನಾರ್ಮಿಗೆ ಪ್ಯಾರಲೋಗ್ರಾಮ್ ಲಾ ಹೋಲ್ಡ್ ಆಗಲ್ಲ ಅಂತ ಒಂದು ಎಕ್ಸಾಂಪಲನ್ನು ಕೊಟ್ಟಿರೋದು. ಒಂದು ಸೆಟ್ಟನ್ನು ಕನ್ಸಿಡರ್ ಮಾಡಿದ್ದೀವಿ ಸ್ಪೇಸಲ್ಲಿ L1 ಎನ್ನಲ್ಲಿ. ಸೊ ಆ ಒಂದು ಸ್ಪೇಸಲ್ಲಿ ಹೇಗಿದೆ ಅಂದರೆ E1 ಅಂತಂದರೆ ಇದು ಒಂದೇ ಟರ್ಮ್ ಇರೋದು, ಅದಕ್ಕೆ 1 ಕೋಎಫಿಷಿಯಂಟ್, ಬಾಕಿ ಎಲ್ಲ 0. E2ದಲ್ಲಿ ಸೆಕೆಂಡ್ ಟರ್ಮಿಗೆ ವ್ಯಾಲ್ಯೂ ಇರುತ್ತೆ, ಬಾಕಿ ಎಲ್ಲ 0 ಆಗುತ್ತೆ. ಅಂದರೆ L1 raised to n ಸ್ಪೇಸ್ ಎನ್ ಡೈಮೆನ್ಷನಲ್ಲಿ ಅಂತಂದರೆ ಎನ್ ಎಲಿಮೆಂಟ್ ಸಿಗುತ್ತೆ. ಎನ್ ಎಲಿಮೆಂಟ್ಸಲ್ಲಿ ಎಲ್ಲದು ವ್ಯಾಲ್ಯೂ 1ಗೆ ಬರುತ್ತೆ, ಒಂದೇ ಎಲಿಮೆಂಟ್ ನಮಗೆ ಸಿಗುವಂಥದ್ದು. ಸೊ ಈ ಥರ ಡಿಫೈನ್ ಆಗುತ್ತೆ. ಸೊ ಈಗ ನಾವು ಇದಕ್ಕೆ ಪ್ಯಾರಲೋಗ್ರಾಮ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡ್ತೀವಿ. ಪ್ಯಾರಲೋಗ್ರಾಮ್ ಲಾ ಏನು ಸ್ಟೇಟ್ಮೆಂಟ್ ಕೊಡುತ್ತೆ ಅಂತಂದರೆ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಟೈಮ್ಸ್ ನಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾರ್ಮ್ ವೈ ಸ್ಕ್ವೇರ್ ಅಂತ ಹೇಳುತ್ತೆ. ಆ ಲಾ ಪ್ರೂವ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಾವು. ಈಗ ವ್ಯಾಲ್ಯೂಸನ್ನು ನಾರ್ಮ್ ಎಕ್ಸ್ ವ್ಯಾಲ್ಯೂನ ಹಾಕ್ಕೊಳ್ಳಿ. ನಾರ್ಮ್ ಎಕ್ಸ್ ಯಾವಾಗಲೂ ಬೈ ದ ಡೆಫಿನೇಷನ್ ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಮೋಡ್ ಆಫ್ ಎಕ್ಸ್ ಐ ಅಲ್ವಾ. ಸೊ ಲೆಟ್ ಅಸ್ ಟೇಕ್ ಎಕ್ಸ್ ಈಕ್ವಲ್ ಟು E1 ಆ್ಯಂಡ್ ವೈ ಈಕ್ವಲ್ ಟು E2. ದೆನ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಎಕ್ಸ್ ಮೈನಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ನೋಡಿ ಎಕ್ಸ್ ಪ್ಲಸ್ ವೈ, ಎಕ್ಸ್ ವ್ಯಾಲ್ಯೂ
ಯಾವ್ದಾದ್ರು ಎರಡು ಅಲ್ವಾ, E1 ತೊಗೊಂಡಿದ್ದೀವಿ, E2 ತೊಗೊಂಡಿದ್ದೀವಿ, ಎರಡು ಎಲಿಮೆಂಟು. ಈಗ ಇಲ್ಲಿ 1 ಇದೆ, ಬಾಕಿ ಎಲ್ಲ ಟರ್ಮ್ಸ್ 0 ಇದೆ, ಇಲ್ಲಿ 0 ಇದೆ, ನೆಕ್ಸ್ಟ್ ಟರ್ಮ್ 1 ಇದೆ. 1 ಪ್ಲಸ್ 0 1, 0 ಪ್ಲಸ್ 1 1, 0 0 0 ಆ್ಯಂಡ್ ಸೊ ಆನ್ ಅಪ್ ಟು 0. E1 ಪ್ಲಸ್ E2 ನೀವು ಮಾಡಿದಾಗ ಅಲ್ಲಿ ಫಸ್ಟ್ 1 1 1 ಪ್ಲಸ್ 0 1 1 0 ಪ್ಲಸ್ 1 1, ಬಾಕಿ ಎಲ್ಲ ಟರ್ಮ್ಸ್ 0. ಅದೇ ಥರ ಬಂದಿದೆ. ಎಕ್ಸ್ ಮೈನಸ್ ವೈ ಮಾಡಿ ನೀವು 1 ಮೈನಸ್ 0 1, 0 minus 1 minus 1. So 1 comma minus 1, rest of the elements 0. Okay. ಈಗ ನಾರ್ಮ್ ಎಕ್ಸ್ ವ್ಯಾಲ್ಯೂ ಆಸ್ ಯೂಶ್ವಲ್ 1 ಅದು ಅದರದ್ದು ಎಲ್ಲ ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಮಾಡ್ಯುಲಸ್ ಆಫ್ ಎಕ್ಸ್ ಐ 1 ಪ್ಲಸ್ 0 ಸೊ ಆನ್ ಅಪ್ ಟು 1 ಉಳಿತು. ಅದೇ ಥರ ವೈಗೂ ಕೂಡ ಮಾಡಿದ್ದೀವಿ, 1 ಬಂತು. ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಮೈನಸ್ ವೈ ಎರಡು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಈಗ ನೀವು ಕಂಪೇರ್ ಮಾಡಿ ನೋಡಿದಾಗ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಟೈಮ್ಸ್ ದಿಸ್ ಬರಬೇಕಾಗಿತ್ತು. ಬಟ್ ನೀವು ನೋಡ್ತೀರಿ ಇಲ್ಲಿ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಎರಡೂ ಮಾಡಿದಾಗ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 8 ಬಂತು. ಬಟ್ 2 ಟೈಮ್ಸ್ ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡಿದಾಗ 1 ಪ್ಲಸ್ 1 2 ಇಂಟು 2 ವಿಚ್ ಇಸ್ 4. ಸೊ ಕಂಡೀಷನ್ ಹೋಲ್ಡ್ ಆಗೋದಿಲ್ಲ. ದೇರ್ಫೋರ್ ಪ್ಯಾರಲೋಗ್ರಾಮ್ ಲಾ ನಾಟ್ ಹೋಲ್ಡ್ ಅಂತ ಹೇಳೋದು. We have one lemma which is called as polarization identity, which is also very important. If x comma y are two vectors in a Hilbert space H, then 4 times x comma y is equal to norm of x plus y the whole square minus norm of x minus y the whole square plus I times norm of x plus iy the whole square minus I times norm of x minus iy the square. Okay, here we have the proof for this. ಪೊಲರೈಸೇಷನ್ ಐಡೆಂಟಿಟಿ ಕೂಡ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸಲ್ಲೂ ಕೂಡ ಅದನ್ನು ಕೇಳ್ಬೋದು. ಅದರ ಸ್ಟೇಟ್ಮೆಂಟ್ ಕೊಟ್ಟು ಇದರೊಳಗೆ ಯಾವುದು ಟ್ರೂ ಅಂತ ಕೇಳ್ಬೋದು. ಓಕೆ, ಎಲ್ಲದು ಇನ್ನರ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಹಾಕೊಂಡಿರೋದಕ್ಕೆ ನೆಕ್ಸ್ಟ್ ಬರುವಂತಹ ಎಲ್ಲ ಒಂದು ಈಗ ಹಿಲ್ಬರ್ಟ್ ಸ್ಪೇಸ್ ನಂತರ ಬರುವಂತಹ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಏನಿದೆ ಅದು ನಿಮಗೆ ತುಂಬಾ ಈಸಿ ಆಗುತ್ತೆ. ಒಂದೊಂದೇ ವ್ಯಾಲ್ಯೂನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ವಿಚ್ ಇಸ್ ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ವೈ ಸ್ಕ್ವೇರ್ ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಾಮ ವೈ ಆ್ಯಂಡ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಾಮ ಎಕ್ಸ್. ಅದನ್ನು ಮೇಲ್ಗಡೆ ಕೂಡ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀವಿ ಅಲ್ವಾ. ಸಿಮಿಲರ್ಲಿ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕಾಮ ವೈ ಮೈನಸ್ ವೈ ಕಾಮ ಎಕ್ಸ್ ನಾರ್ಮ್ ಆಫ್ ವೈ ಸ್ಕ್ವೇರ್. ಈ ಈಕ್ವೇಷನನ್ನು ಮೈನಸ್ ಮಾಡಿದಾಗ x plus y the whole square minus x minus y the whole square, we get 2 times x plus y plus 2 times y 2 times x comma y plus 2 times y comma x, where x comma y and y comma x are inner products. ಈ ಥರ ಬಂತು ವ್ಯಾಲ್ಯೂ. ನೀವು ಇಲ್ಲಿ ಕೂಡ ಮಾಡಿ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ. ಈಗ ಇದನ್ನು ಮೊದಲೇ ಮಾಡಿದ್ದೀವಿ ನಾವು, ಅದಕ್ಕೆ ಮತ್ತು ನಾನು ರಿಪೀಟ್ ಮಾಡ್ತಾ ಇಲ್ಲ. ಅಗೇನ್ ರಿಪ್ಲೇಸಿಂಗ್ y by iy ಇನ್ ಇಕ್ವೇಷನ್ 3. y ಇದ್ದಲ್ಲಿ iy ಅನ್ನು ಹಾಕಿದಾಗ x ಪ್ಲಸ್ iy ಆಯಿತು, ಇಲ್ಲಿ x ಮೈನಸ್ iy ಆಯಿತು, 2 ಟೈಮ್ಸ್ x iy ಆಯಿತು, iy ಕಾಮ x ಆಯಿತು. ಸೊ ದಿಸ್ ವಿಲ್ ಬಿ ಸಿಂಪ್ಲಿಫೈಯಿಂಗ್ ಮಾಡಿದಾಗ ನಾವು ಇಲ್ಲಿ ನೋಡಿ ಈ ಮೈನಸ್ ಐ ಅನ್ನುವಂಥದ್ದು ಸ್ಕೇಲರ್, ಅದು ಈ ಕಡೆ ಹೋಯಿತು. ಈಗ ಇಲ್ಲಿ iy ಇರೋ ಎಕ್ಸ್ ಕಾಮ iy ಇದೆ, ಈ ಕಡೆ ಟರ್ಮ್ ಹೊರಗಡೆ ಹೋಗಬೇಕು ಅಂತಂದರೆ ಅದಕ್ಕೆ ಬಾರ್ ಬರುತ್ತೆ ಅಂತ ಹೇಳಿದ್ದೆ ನಾನು, ಅದರದ್ದು ಕಾಂಪ್ಲಿಮೆಂಟ್. ಸೊ ಅದಕ್ಕಾಗಿ -2 ತೊಗೊಂಡಿದ್ದೀವಿ ನಾವಿಲ್ಲಿ, ಮೈನಸ್ ಐ ಹೊರಗೆ ಬಂದಿರೋದ್ರಿಂದ. ಓಕೆ, ಅದೇ ನೀವು ಎಕ್ಸಿಗೆ ಐ ಮಲ್ಟಿಪ್ಲೈ ಹಾಕ್ಕೊಂಡಿದ್ರೆ ಡೈರೆಕ್ಟಾಗಿ ಐ ಹೊರಗೆ ಬರ್ತಿತ್ತು. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕಾನ್ಸೆಪ್ಟು. ಜಸ್ಟ್ ಸಿಂಪ್ಲಿಫೈ ಮಾಡಿದ್ದೀವಿ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಆಫ್ ಇಕ್ವೇಷನ್ 4 ಬೈ ಐ ವಿ ಗೆಟ್ ಐ ಟೈಮ್ಸ್ ದಿಸ್ -2 ಐ ಇಂಟು ಐ ಮಾಡಿದಾಗ ಐ ಸ್ಕ್ವೇರ್ ಈಸ್ -1 ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಎಕ್ಸ್ ಕಾಮ ವೈ ಆಯಿತು. ಇಲ್ಲಿ 2 ಟೈಮ್ಸ್ ಐ ಇಂಟು ಐ ಅಗೇನ್ ಐ ಸ್ಕ್ವೇರ್ ಅಂದರೆ -1, ಸೊ ಪ್ಲಸ್ ಇರೋದು ಇಲ್ಲಿ ಮೈನಸ್ ಆಯಿತು, 2 ಟೈಮ್ಸ್ ವೈ ಕಾಮ ಎಕ್ಸ್ ಆಯಿತು. ಸೊ ಈಗ ಇಕ್ವೇಷನ್ 3 ಮತ್ತು ಇಕ್ವೇಷನ್ 5 ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂತಂದರೆ ಬೇಕಾಗಿರುವಂಥ ರಿಸಲ್ಟು ಆಟೋಮೆಟಿಕ್ಕಾಗಿ ಸಿಗುತ್ತೆ. 2 ಟೈಮ್ಸ್ 4 ಟೈಮ್ಸ್ ಬರುತ್ತೆ. ಓಕೆ, ನೋಡಿ ಇಲ್ಲಿ ಬೇಕಾದರೆ ಇಕ್ವೇಷನ್ 3ದಲ್ಲಿ ಏನು ಹೇಳ್ತೀವಿ ನಾವು ಅಂತಂದರೆ 2 ಟೈಮ್ಸ್ ಎಕ್ಸ್ ಕಾಮ ವೈ ಪ್ಲಸ್ 2 ಟೈಮ್ಸ್ ವೈ ಕಾಮ ಎಕ್ಸ್, ಇದು 2 ಟೈಮ್ಸ್ ಎಕ್ಸ್ ಕಾಮ ವೈ ಮೈನಸ್ 2 ಟೈಮ್ಸ್ ವೈ ಕಾಮ ಎಕ್ಸ್, ಮೈನಸ್ 2 ಟೈಮ್ಸ್ ವೈ ಕಾಮ ಎಕ್ಸ್ ಪ್ಲಸ್ 2 ಟೈಮ್ಸ್ ವೈ ಕಾಮ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 2 ಟೈಮ್ಸ್ ಎಕ್ಸ್ ಕಾಮ ವೈ ಪ್ಲಸ್ 2 ಟೈಮ್ಸ್ ಎಕ್ಸ್ ಕಾಮ ವೈ ವಿಚ್ ಇಸ್ 4 ಟೈಮ್ಸ್ ಎಕ್ಸ್ ಕಾಮ ವೈ, ವಿಚ್ ಪ್ರೂವ್ಸ್ ದ ಪೊಲರೈಸೇಷನ್ ಐಡೆಂಟಿಟಿ. ವೆರಿ ಇಂಪಾರ್ಟೆಂಟ್ ಥಿಯರಮ್. ಓಕೆ, ನೆಕ್ಸ್ಟ್ ಥಿಯರಮ್.
let norm be a norm on a Banach space B, then there exists an inner product, this is a function, on B such that inner product of x, x. ನೋಡಿ ಅಲ್ಲಿ ಆ್ಯಂಗಲ್ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಬರೆದಿದ್ದಾರೆ, ನಾನು ಇದ್ರ ಬ್ರ್ಯಾಕೆಟ್ ನಾರ್ಮಲ್ ಬ್ರ್ಯಾಕೆಟ್ ಮಧ್ಯದಲ್ಲಿ ಬರ್ತಿದ್ದೀನಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆ್ಯಂಗಲ್ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಬೇಕಾದ್ರೆ ಬರ್ಕೋಬೋದು. ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ದ ನಾರ್ಮ್ ಸ್ಯಾಟಿಸ್ಫೈಸ್ ದ ಪ್ಯಾರಲೋಗ್ರಾಮ್ ಲಾ ಅಂತ ಹೇಳ್ತೀವಿ. ಈ ನಾರ್ಮನ್ನು ಡಿಫೈನ್ ಮಾಡಿದಾಗ ಅದು ಪ್ಯಾರಲೋಗ್ರಾಮ್ ಲಾ ಅನ್ನು ಡಿಫೈನ್ ಮಾಡುತ್ತೆ ಅನ್ನೋದು ಈ ಥೆರಮಿನ ಮೀನಿಂಗ್. ಇದು ತುಂಬಾ ಈಸಿ ಇದೆ. ಈ ಒಂದನ್ನು ನಾವು ಸಾಲ್ವ್ ಕೂಡ ಮಾಡಿದ್ದೀವಿ. ಸೊ ನಾರ್ಮ್ ಎಕ್ಸ್ ವ್ಯಾಲ್ಯೂವನ್ನು ಸಾಲ್ವ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಇದು ಬರುತ್ತೆ, ಅಂದರೆ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಾಕು. ಇನ್ ದಿಸ್ ಕೇಸ್ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಎರಡು ಫೈಂಡ್ ಔಟ್ ಮಾಡ್ಕೊಳ್ಳಿ ಅಷ್ಟೇ. ಪೊಲರೈಸೇಷನ್ ಏನು ಲಾ ಇದೆಯೋ ಅದು ಕೂಡ ಇದಕ್ಕೆ ಹೋಲ್ಡ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಒನ್ ನೋಟ್. The above theorem asserts that not all Banach spaces are Hilbert spaces. If a norm does not satisfy the parallelogram, then it cannot be a Hilbert space. ವೆರಿ ಇಂಪಾರ್ಟೆಂಟ್ ನೋಟ್ ಇದು. ಈ ನೋಟನ್ನು ಕರೆಕ್ಟಾಗಿ ನೋಡಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ನೋಟ್ ಇದು. ಬನಾಚ್ ಸ್ಪೇಸ್ ಆರ್ ಹಿಲ್ಬರ್ಟ್ ಸ್ಪೇಸ್ ಯಾವಾಗಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜನರಲಿ ಆಗೋದಿಲ್ಲ, ಕೆಲವೊಂದು ಟೈಮ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಪ್ಯಾರಲೋಗ್ರಾಮ್ ಲಾ ಅನ್ನು ಹೋಲ್ಡ್ ಮಾಡದೇ ಇರುವಂತಹ ನಾರ್ಮ್ ಏನಿದೆಯೋ ಅದು ಹಿಲ್ಬರ್ಟ್ ಸ್ಪೇಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಕ್ಸಾಂಪಲ್ ಕೂಡ ನಾನು ಇದಕ್ಕೆ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ ನಾವೀಗ ಜಸ್ಟ್ L1 ಸ್ಪೇಸಿಗೆ ಯಾವ ಥರ ಪ್ರೂವ್ ಮಾಡಿದ್ದೀವೋ ಅದೇ ಥರ ಪ್ರೂವ್ ಮಾಡಿದ್ದೀವಿ. LP with P not equal to 2 is not an inner product space, hence it is not Hilbert space ಅಂತ ಹೇಳ್ತೀವಿ. ಸೊ ಈಗ LP2 ಡಿಫೈನ್ ಮಾಡ್ಕೊಳ್ಳಿ. ಓಕೆ, LP with P not equal to 2, ರೈಟ್? ಡಿಫೈನ್ ಎಕ್ಸ್ ಮತ್ತು ವೈ ಎರಡು ಏನು ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ ಎಲ್ ಪಿಯಲ್ಲಿ ಇರುವಂಥದ್ದು. ನಾರ್ಮ್ ಎಕ್ಸ್ ಪ್ಲಸ್ ನಾರ್ಮ್ ವೈ ಅನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ 2p ಬರುತ್ತೆ. ಯಾಕೆ ಅಂತಂದರೆ ಇದು p ಇದೆ, ಅಲ್ಲಿ p ಎಲಿಮೆಂಟ್ಸ್ ಇದೆ ಅಂತ ಅರ್ಥ ಬರುತ್ತೆ ಅಲ್ಲಿ. ಸೊ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಮಾಡಿದಾಗ 2p ಪ್ಲಸ್ 0p ಸೊ ಆನ್ ಅಪ್ ಟು p ಆ್ಯಂಡ್ ಎಕ್ಸ್ ಮೈನಸ್ ವೈ ಮಾಡಿದಾಗ ಇದು 0 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮಲ್ಲಿ ಬರುತ್ತೆ. ಓಕೆ, so norm of x plus y equal to norm of x minus y, both are equal to 2, hence the parallelogram not satisfied. Hence the complete space LP for P not equal to 2 is a Banach space, which is not a Hilbert space. Similarly LP raised to m, ನಿಮ್ಗೆ ಗೊತ್ತಾಗಿದೆ LP raised to 1ಗೆ ನಾವು ಮಾಡಿದ್ದೀವಿ, LP raised to 2ಗೆ 3ಗೆ 4ಗೆ ಯಾವುದೇ ಇದ್ರೂ ಸಹ ಅದು ಹಿಲ್ಬರ್ಟ್ ಸ್ಪೇಸ್ ಆಗಲ್ಲ, P not equal to 2 ಇದೆ. ಒಂದು ಥಿಯರಮ್ ಇದೆ, ಬಿ ಅನ್ನುವಂಥದ್ದು ರಿಯಲ್ ಬನಾಚ್ ಸ್ಪೇಸ್ ಆಗಿತ್ತು ಅಂತಂದರೆ ಅದರಲ್ಲಿ ನಾವು ಡಿಫೈನ್ ಮಾಡುವಂತಹ ನಾರ್ಮ್ ಏನಿದೆಯೋ ಅದು ಪ್ಯಾರಲೋಗ್ರಾಮ್ ಲಾ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ, ರಿಯಲ್ ಬನಾಚ್ ಸ್ಪೇಸ್. ಓಕೆ, ಪ್ಯಾರಲೋಗ್ರಾಮ್ ಲಾ ಅಂತೂ ನಿಮ್ಗೆ ಗೊತ್ತೇ ಇದೆ. ಈ ಲಾಗೆ ಒಂದು ಫಂಕ್ಷನನ್ನು ಡಿಫೈನ್ ಮಾಡ್ಕೊಳ್ಳೋಣ. inner product of x comma y equal to 1/4 times norm of x plus y the whole square minus norm of x minus y the whole square for every x y belongs to p. ಪ್ರೂಫ್ ತುಂಬಾ ಈಸಿ. ಎಲ್ಲ ಒಂದು ಇನ್ನರ್ ಪ್ರಾಡಕ್ಟಿನ ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸನ್ನು ನಾವು ಇಲ್ಲಿ ಯೂಸ್ ಮಾಡಿಕೊಳ್ಳುವಂಥದ್ದು. ಟು ಎಸ್ಟಾಬ್ಲಿಷ್ ದ ಥಿಯರಮ್ ಇಟ್ ಈಸ್ ಇನಫ್ that the function satisfies the condition of real inner product as stated below. X comma x, inner product of x comma x greater than 0 and which will be equal to 0 if and only if x equal to 0. Inner product of x comma y equal to inner product of y comma x. Inner product of x plus y comma z equal to inner product of x comma z plus inner product of y comma z. So inner product of alpha x comma y equal to alpha into inner product of x comma y for any scalar alpha. To verify this, let y equal to x in 1. First condition, second condition, third condition, fourth condition, 1 by 1. Okay. We get y value x ಇಡಬೇಕು, x comma y ಇತ್ತು, x comma x ಇಟ್ಬಿಡಿ. x comma x ಇಟ್ಟಾಗ norm of x the whole square ಬಂತದ್ರ ವ್ಯಾಲ್ಯೂ that will be always greater than or equal to 0. ಫಸ್ಟ್ ಕಂಡೀಷನ್ ಪ್ರೂವ್ ಆಯಿತು. and that will be equal to 0 if and only if x equal to 0. it implies norm x ಅಂತ ಒಂದೇ ಅಲ್ಲ, x ವ್ಯಾಲ್ಯೂ 0 ಇದ್ದಾಗಲೂ ಕೂಡ ಪ್ರೂವ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಕಂಡೀಷನ್ ಪ್ರೂವ್ ಆಯಿತು. ಸೆಕೆಂಡ್ ಕಂಡೀಷನನ್ನು ಪ್ರೂವ್ ಮಾಡೋಣ. x comma y ಅನ್ನು ಕನ್ಸಿಡರ್ ಮಾಡಿ. x comma y ಈಕ್ವಲ್ ಟು
ಡಿಫೈನ್ ಮಾಡಿದರೆ 1/4 ಟೈಮ್ಸ್ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಸ್ಕ್ವೇರ್ ಮೈನಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಪ್ಲಸ್ ವೈ ಇದ್ದಲ್ಲಿ ವೈ ಪ್ಲಸ್ ಎಕ್ಸ್ ಕೂಡ ಬರ್ಕೋಬೋದು, ಎಕ್ಸ್ ಮೈನಸ್ ವೈ ಇದ್ದಲ್ಲಿ ವೈ ಮೈನಸ್ ಎಕ್ಸ್ ಕೂಡ ಬರ್ಕೋಬೋದು. ಬಿಕಾಸ್ ಅದು ನಾರ್ಮ್ ಮಧ್ಯದಲ್ಲಿ ಇದೆ. ಅದು ಅಲ್ಲಿ ನೀವು ಹೆಂಗಾಗತ್ತೆ ಅಂದರೆ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರನ್ನು ನೀವು ನಾರ್ಮಿಂದ ಹೊರಗಡೆ ತೆಕ್ಕೊಂಡ್ರೆ ಅಲ್ಲಿ -1 ನೀವು ತೆಕ್ಕೋಬೋದು. -1 ಅನ್ನುವಂಥದ್ದು ಸ್ಕೇಲರ್ ಹೊರಗಡೆ ಬರುವಾಗ ಮಾಡ್ಯುಲಸ್ ಹಾಕ್ಕೊಂಡು ಹೊರಗಡೆ ಬರುತ್ತೆ. ಅಂದರೆ ಮಾಡ್ ಆಫ್ -1 ಇಂಟು ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಬರುತ್ತೆ. ನೀವು ಸಪೋಸ್ ವೈ ಮೈನಸ್ ಎಕ್ಸಿಂದ ತೆಗೆದ್ರೆ ಅದೇ ಎಕ್ಸ್ ಮೈನಸ್ ವೈಯಿಂದ ತೆಗೆದ್ರೆ ವೈ ಮೈನಸ್ ಎಕ್ಸ್ ಆಗುತ್ತೆ. -1 ಈ ಕಡೆ ತೊಗೊಬಂದರೆ ಮಾಡ್ಯುಲಸ್ ಆಫ್ -1 ಆಯಿತು. ಮಾಡ್ ಆಫ್ -1 ಇಸ್ +1 ಇಟ್ ಸೆಲ್ಫ್. ಸೊ ಮೈನಸ್ ಇರುವಂಥ ಇಲ್ಲಿ ಇರೋದು ಹಾಗೆ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದಿಲ್ಲ. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ y, x, inner product of y, x. That is proves the second condition. So third condition ಅನ್ನು ಪ್ರೂವ್ ಮಾಡೋದಾದರೆ ಅಪ್ಲೈ ಪ್ಯಾರಲೆಲೋಗ್ರಾಮ್ ಲಾ ಟ್ವೈಸ್ ಫಾರ್ ಎನಿ ಎಲಿಮೆಂಟ್ಸ್ ಎಕ್ಸ್ ವೈ ಝೆಡ್ ಅಪ್ಲೈ ಮಾಡಿದ್ದೀವಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಅಪ್ಲೈಯಿಂಗ್ ದ ಡೆಫಿನೇಷನ್ ಆಫ್ ದ ಫಂಕ್ಷನ್ 2 times norm of x plus y the whole square plus 2 times norm z the whole square. ಸಿಮಿಲರ್ಲಿ ಎಕ್ಸ್ ಮೈನಸ್ ವೈ ತೊಗೊಂಡಿದ್ದೀನಿ ಇಲ್ಲಿ, ಇದು ಪುನಃ ಸ್ಪ್ಲಿಟ್ ಮಾಡ್ಕೊಳ್ಳಿ. ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಬರುತ್ತೆ ಇಲ್ಲಿ. ಅಗೇನ್ ನಾರ್ಮ್ ಝೆಡ್ ಸ್ಕ್ವೇರ್ ಬರುತ್ತೆ. 2 ಮಲ್ಟಿಪ್ಲೈ ಪ್ಯಾರಲೆಲೋಗ್ರಾಮ್ ಲಾ ಅನ್ನು ಅಪ್ಲೈ ಮಾಡಿರುವಂಥದ್ದು. ಪ್ಯಾರಲೆಲೋಗ್ರಾಮ್ ಲಾ ಅನ್ನು ಅಪ್ಲೈ ಮಾಡಿದಾಗ ಇಲ್ಲಿ 2 ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮಗೆ ಅಕಾರ್ಡಿಂಗ್ ಟು ಲಾ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಈ ಇಕ್ವೇಷನ್ 2 ಮೈನಸ್ ಇಕ್ವೇಷನ್ 3 ಮಾಡಿದಾಗ ಡೈರೆಕ್ಟಾಗಿ ಮೈನಸ್ ಮಾಡಿರೋದು ಏನು ಉಳಿಯುತ್ತೆ ಅಲ್ಲಿ ಅಂತ ನೋಡ್ಕೊಳ್ಳಿ. ಆವಾಗ 2 times ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ 2 times ನಾರ್ಮ್ ಝೆಡ್ ದ ಹೋಲ್ ಸ್ಕ್ವೇರ್ ಮೈನಸ್ 2 times ನಾರ್ಮ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ 2 times ನಾರ್ಮ್ ಝೆಡ್ ದ ಹೋಲ್ ಸ್ಕ್ವೇರ್. 2 times ನಾರ್ಮ್ ಝೆಡ್ ದ ಹೋಲ್ ಸ್ಕ್ವೇರ್ ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಇದೆರಡು ಉಳಿಯುತ್ತೆ. ಸೊ ಇದು ಇಕ್ವೇಷನ್ 4 ಅಂತ ನೇಮ್ ಮಾಡಿ. ಯೂಸಿಂಗ್ ದ ಡೆಫಿನೇಷನ್ ಆಫ್ ಇನ್ನರ್ ಪ್ರಾಡಕ್ಟ್ ಆನ್ ಬೋತ್ ಸೈಡ್ಸ್ ಆಫ್ ಇಕ್ವೇಷನ್ 4 ವಿ ಗೆಟ್ ಇದು ಎಕ್ಸ್ ಪ್ಲಸ್ ಝೆಡ್ ಕಾಮ ವೈ ಎಕ್ಸ್ ಮೈನಸ್ ಝೆಡ್ ಕಾಮ ವೈ ಇದರದ್ದು ವ್ಯಾಲ್ಯೂ ಓಕೆ ವಿಲ್ ಬಿ ಈಕ್ವಲ್ ಟು 2 times ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್. ಸೆಕೆಂಡ್ ಟರ್ಮ್ಗೆ ಏನು ಬಂದಿದೆ ರಿಸ್ಪೆಕ್ಟಿವ್ ಟರ್ಮು 2 times ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಅಂತ ಬಂದಿದೆ. ಟೇಕ್ ಝೆಡ್ ಈಕ್ವಲ್ ಟು ಎಕ್ಸ್ ಇನ್ ದಿಸ್ ಸ್ಟೆಪ್ ವಿ ಗೆಟ್ 2x, y. ಇಲ್ಲಿ 0 ಆಗೋಯ್ತು, ಇದು 0 ಆಗೋಯ್ತು. ಸೊ ಅದಕ್ಕಾಗಿ ಅದನ್ನು ಆ ಟರ್ಮನ್ನು ಬಿಡ್ತಾ ಇದ್ದೀವಿ. ಉಳಿದಿರೋದು 2x, y. ಈ ಇಕ್ವೇಷನ್ 6ಅನ್ನು ಇಕ್ವೇಷನ್ 5ಅಲ್ಲಿ ಯೂಸ್ ಮಾಡಿಕೊಂಡಾಗ ಎಕ್ಸ್ ಪ್ಲಸ್ ಝೆಡ್ ವೈ ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಮೈನಸ್ ಝೆಡ್ ವೈ ಈಕ್ವಲ್ ಟು ಇದು 2x, y ಬಂತು. ಈ ವ್ಯಾಲ್ಯೂನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರೋದು. x1 ಆಸ್ ಎಕ್ಸ್ ಪ್ಲಸ್ ಝೆಡ್ ಆ್ಯಂಡ್ x2 ಆಸ್ ಎಕ್ಸ್ ಮೈನಸ್ ಝೆಡ್. ಇದು x1, y, x2, y ಆಯಿತು. ಓಕೆ, x1 ಪ್ಲಸ್ x2 ಮಾಡಿದಾಗ ಇಲ್ಲಿ x ಪ್ಲಸ್ x 2x ಆಯಿತು, z ಮೈನಸ್ z 0 ಆಯಿತು. ದೆನ್ ಫ್ರಮ್ ಇಕ್ವೇಷನ್ 7 ವಿ ಹ್ಯಾವ್ x1, y ಪ್ಲಸ್ x2, y ಈಕ್ವಲ್ ಟು 2x ಅಂತಂದರೆ x1 ಪ್ಲಸ್ x2, y ವಿಚ್ ಪ್ರೂವ್ಸ್ ದ ಥರ್ಡ್ ಕಂಡೀಷನ್. ಫೋರ್ತ್ ಕಂಡೀಷನ್ ಅಂತೂ ಆಟೋಮೆಟಿಕ್ಕಾಗಿ ಪ್ರೂವ್ ಆಗುವಂಥದ್ದು, ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇರೋದಿಲ್ಲ. ಯಾಕೆಂತಂದರೆ ಬೈ ದ ಡೆಫಿನೇಷನ್ ನಮಗೆ ಆಲ್ಫಾವನ್ನು ಹೊರಗಿಟ್ಕೊಳ್ಳಿಕ್ಕೆ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸ್. ವೆರಿ ಐ ಥಿಂಕ್ ಈಸಿ ಇದೆ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ನೀವು ಕೇಳ್ಕೊಬೋದು. ವಿಡಿಯೋವನ್ನು ಯಾರಾದರೂ ಕರೆಕ್ಟಾಗಿ ನೋಡ್ತಿಲ್ಲ ಅಂತಂದರೆ ಅದು ನಿಮಗೆ ಲಾಸ್. ಜಸ್ಟ್ ನೋಟ್ಸ್ ಒಂದೇ ಬರ್ಕೊಂಡ್ರೆ ಯಾವುದೇ ಎಕ್ಸ್ಟ್ರಾ ನಾಲೆಜಸನ್ನು ನಾವು ಹೇಳಿದರೂ ಸಹ ನಿಮ್ಗೆ ಗೊತ್ತಾಗೋದಿಲ್ಲ. ನೋಡಿ, ನೀವು ನಿಮ್ಮ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. But I hope the good for your examination as well as your future. Okay, let us continue in the next class.